ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಸಕ್ಸಸ್ಫುಲ್ ವ್ಯಕ್ತಿಗಳು ತಮ್ಮ ಲೈಫಲ್ಲಿ ಬಹಳಷ್ಟು ನೋವು, ಅವಮಾನ, ಮೋಸಗಳನ್ನು ಅನುಭವಿಸಿದ ನಂತರ ಸಕ್ಸಸ್ಫುಲ್ ವ್ಯಕ್ತಿಗಳಾಗಿರ್ತಾರೆ. ಅವರಿಗೆ ಸಕ್ಸಸ್ನ ಜೊತೆಗೆ ಇಂಟೆಲಿಜೆನ್ಸ್ ಕೂಡ ಬೈ ಗಿಫ್ಟ್ ಆಗಿ ಸಿಗತ್ತೆ. ಅದಕ್ಕಾಗಿಯೇ ಅವರು ಕೆಲವೊಂದಿಷ್ಟು ವಿಷಯಗಳನ್ನು ಯಾವಾಗಲೂ ಮುಚ್ಚಿಡ್ತಾರೆ. ಸಕ್ಸಸ್ಫುಲ್ ವ್ಯಕ್ತಿಗಳಿಗೆ ಶೇರಿಂಗ್ ಮತ್ತು ಓವರ್ ಶೇರಿಂಗ್ನ ಮಧ್ಯೆ ಇರುವ ಥಿನ್ ಲೈನ್ ಗೊತ್ತಿರುತ್ತೆ. ಮತ್ತು ಅವರು ತಮ್ಮ ಪರ್ಸ್ನಲ್ ಲೈಫನ್ನು ಮತ್ತು ಪ್ರೊಫೆಷ್ನಲ್ ಲೈಫನ್ನು ಸರಿಯಾಗಿ ಮ್ಯಾನೇಜ್ ಮಾಡುವುದಕ್ಕಾಗಿ ಮತ್ತು ಬ್ಯಾಲೆನ್ಸ್ ಮಾಡುವುದಕ್ಕಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಮುಚ್ಚಿಡ್ತಾರೆ. ಒಂದು ವೇಳೆ ನೀವು ಕೂಡ ಸಕ್ಸಸ್ಫುಲ್ ವ್ಯಕ್ತಿಗಳಲ್ಲಿ ಒಬ್ಬರಾಗಬೇಕು ಅನ್ನೋ ಆಸೆಯನ್ನು ಹೊಂದಿದ್ದರೆ ನೀವು ಕೂಡ ಈ 10 ವಿಷಯಗಳನ್ನು ಎನಿ ಟೈಮ್ ಮುಚ್ಚಿಡಿ. ಅವು ಇಂತಿವೆ. ನಂಬರ್ 1, ಸಕ್ಸಸ್ ಸ್ಟ್ರಾಟರ್ಜೀಸ್. ಸಕ್ಸಸ್ಫುಲ್ ವ್ಯಕ್ತಿಗಳು ತಮ್ಮ ಸಕ್ಸಸ್ ಸೀಕ್ರೆಟ್ಗಳನ್ನು ಮತ್ತು ಸ್ಟ್ರಾಟರ್ಜಿಗಳನ್ನು ಯಾವಾಗಲೂ ಮುಚ್ಚಿಡ್ತಾರೆ. ಅವರು ಯಾಕೆ ಈ ರೀತಿ ಮಾಡ್ತಾರಪ್ಪ ಅಂತಂದರೆ ತಮ್ಮ ಸಕ್ಸಸ್ಸನ್ನು ಮೇಂಟೈನ್ ಮಾಡುವುದಕ್ಕಾಗಿ ಮತ್ತು ಮಾರ್ಕೆಟ್ನಲ್ಲಿ ಒಂದು ಕಾಂಪಿಟೇಟಿವ್ ಎಡ್ಜನ್ನು ಬಿಲ್ಡ್ ಮಾಡುವುದಕ್ಕಾಗಿ ತಮ್ಮ ಎಲ್ಲ ಸಕ್ಸಸ್ ಸ್ಟ್ರಾಟರ್ಜಿಗಳನ್ನು ಅವರು ಮುಚ್ಚಿಡ್ತಾರೆ. ಒಂದು ವೇಳೆ ಅವರ ಎಲ್ಲ ಸ್ಟ್ರಾಟರ್ಜಿಗಳು ಅವರ ಕಾಂಪಿಟೇಟರ್ಗಳಿಗೆ ಗೊತ್ತಾದರೆ ಅವರು ಇವರನ್ನು ಫಿನಿಷ್ ಮಾಡ್ತಾರೆ. ಮತ್ತು ಜನ ಅವರ ಸೀಕ್ರೆಟ್ಗಳು ಗೊತ್ತಾದ ನಂತರ ಅವರನ್ನು ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಕಾಂಪಿಟೇಟಿವ್ ಎಡ್ಜನ್ನು ಬಿಲ್ಡ್ ಮಾಡುವುದಕ್ಕಾಗಿ ಮತ್ತು ತಮ್ಮ ಸಕ್ಸಸ್ಸನ್ನು ಇನ್ನಷ್ಟು ವರ್ಷಗಳ ಕಾಲ ಅದೇ ರೀತಿ ಮೇಂಟೈನ್ ಮಾಡುವುದಕ್ಕಾಗಿ ಅವರು ಎಲ್ಲ ಸ್ಟ್ರಾಟರ್ಜಿಗಳನ್ನು ಗುಟ್ಟಾಗಿಡ್ತಾರೆ. ಎಕ್ಸಾಕ್ಟ್ಲಿ ಏನು ಮಾಡೋದ್ರಿಂದ ಅವರಿಗೆ ಸಕ್ಸಸ್ ಸಿಕ್ಕಿರುತ್ತೋ ಅದೆಲ್ಲ ಅವರು ಎಲ್ಲಿ ಹೇಳ್ಕೊಳ್ಳಲ್ಲ. ಇಂಟರ್ವ್ಯೂಗಳಲ್ಲಿ, ಪಾಡ್ಕಾಸ್ಟ್ಗಳಲ್ಲಿ ಅವರು ಸಕ್ಸಸ್ ಟಿಪ್ಸ್ಗಳೇನು, ಸೀಕ್ರೆಟ್ಗಳೇನು ಅಂತ ಕೇಳಿದಾಗ ಎಲ್ಲಾದರೂ ಒಂದೆಲ್ಲ ಹೇಳಿ ತಳ್ಳಿಬಿಡ್ತಾರೆ. ಆದರೆ ಅವರು ರಿಯಲ್ ಆಗಿರುವ ಸಕ್ಸಸ್ ಸೀಕ್ರೆಟ್ಗಳೆಲ್ಲ ಯಾರೊಂದಿಗೂ ಕೂಡ ಶೇರ್ ಮಾಡಲ್ಲ. ಇವನ್ ಅವರ ಹೆಂಡತಿ ಮಕ್ಕಳೊಂದಿಗೂ ಕೂಡ ಶೇರ್ ಮಾಡಲ್ಲ. ಯಾವುದೇ ಹೈಲಿ ಸಕ್ಸಸ್ಫುಲ್ ವ್ಯಕ್ತಿ ತಾನು ಜೀವಂತವಾಗಿರುವಾಗ ತನ್ನ ಸ್ಟ್ರಾಟರ್ಜಿ ಎಲ್ಲ ಬಿಟ್ಟು ಕೊಡಲ್ಲ. ನೀವು ಕೂಡ ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕಂತಂದರೆ, ಸಕ್ಸಸ್ಫುಲ್ ಆಗೇ ಇರಬೇಕಂತಂದರೆ ನಿಮ್ಮ ಎಲ್ಲ ಸ್ಟ್ರಾಟರ್ಜಿಗಳನ್ನು ಮುಚ್ಚಿಡಬೇಕಾಗತ್ತೆ. ನಂಬರ್ 2, ಪ್ರೊಫೆಷ್ನಲ್ ಗೋಲ್ಸ್. ಎಲ್ಲ ಹೈಲಿ ಸಕ್ಸಸ್ಫುಲ್ ವ್ಯಕ್ತಿಗಳು ತಮ್ಮ ಪ್ರೊಫೆಷ್ನಲ್ ಗೋಲ್ಸ್ಗಳನ್ನು ಮುಚ್ಚಿಡ್ತಾರೆ. ಅನಾವಶ್ಯಕವಾಗಿ ಇವುಗಳನ್ನು ಬೇರೆ ಯಾರೊಂದಿಗೂ ಕೂಡ ಅವರು ಶೇರ್ ಮಾಡಲ್ಲ. ಅವರು ಯಾಕೆ ಈ ರೀತಿ ಮಾಡ್ತಾರಪ್ಪ ಅಂತಂದರೆ ಅನ್ನೆಸೆಸರಿ ಪ್ರಾಬ್ಲಮ್ಸ್ಗಳನ್ನು, ಡಿಸ್ಟ್ರಾಕ್ಷನ್ಸ್ಗಳನ್ನು ಅವಾಯ್ಡ್ ಮಾಡುವುದಕ್ಕಾಗಿ ಈ ರೀತಿ ಮಾಡ್ತಾರೆ. ಸಪೋಸ್ ಅವರು ತಮ್ಮ ಎಲ್ಲ ಪ್ರೊಫೆಷ್ನಲ್ ಗೋಲ್ಸ್ಗಳನ್ನು ಬೇರೆಯವರಿಗೆ ಹೇಳಿದರೆ ಅವು ಅವರ ಎನಿಮೀಸ್ಗಳ ತನಕ, ಕಾಂಪಿಟೇಟರ್ಸ್ಗಳ ತನಕ ಹೋಗಿ ತಲುಪೋ ಚಾನ್ಸಸ್ ಇರುತ್ತೆ. ಸೊ ಅದು ಬೇರೆಯವರಿಗೆ ಗೊತ್ತಾದರೆ ಬೇರೆಯವರು ಇವರಿಗೆ ಡಿಸ್ಟರ್ಬೆನ್ಸ್ಗಳೆಲ್ಲ, ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡಬಹುದು. ಮತ್ತು ತಮ್ಮ ಗೋಲ್ಸ್ಗಳ ಬಗ್ಗೆ ಬೇರೆಯವರಿಗೆ ಹೇಳೋದ್ರಿಂದ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ಮತ್ತು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸಪೋಸ್ ನಾನು ನನ್ನ ಸ್ಟಾರ್ಟಪ್ನ ಮುಂದಿನ ವರ್ಷದ ಗೋಲನ್ನು ಹೇಳಿದರೆ ನನ್ನ ಫ್ರೆಂಡ್ಸ್ಗಳೇ ನನ್ನನ್ನು ಕಿಂಡಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅನಾವಶ್ಯಕವಾಗಿ ಅದರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಗೆಟಿವ್ ಆಗಿ ಜನ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಾವು ಡಿಮೋಟಿವೇಟ್ ಆಗಿ ಆ ಕೆಲಸವನ್ನು ಕೂಡ ಬಿಡಬಹುದು. ಸೊ ಅದಕ್ಕಾಗಿ ಸಕ್ಸಸ್ಫುಲ್ ವ್ಯಕ್ತಿಗಳು ತಮ್ಮ ಪ್ರೊಫೆಷ್ನಲ್ ಗೋಲ್ಸ್ಗಳ ಬಗ್ಗೆ ಯಾರಿಗೂ ಹೇಳಲ್ಲ, ಮುಚ್ಚಿಡ್ತಾರೆ. ನಂಬರ್ 3, ಪರ್ಸ್ನಲ್ ಫೇಲ್ಯೂರ್ಸ್. ಸಕ್ಸಸ್ಫುಲ್ ವ್ಯಕ್ತಿಗಳು ತಮ್ಮ ಪರ್ಸ್ನಲ್ ಫೇಲ್ಯೂರ್ಗಳನ್ನು ಮುಚ್ಚಿಡ್ತಾರೆ. ಇದು ಅವರ ಒಂದು ನೈಸ್ ಮೂವ್ ಆಗಿದೆ. ಈ ಪರ್ಸ್ನಲ್ ಫೇಲ್ಯೂರ್ ಇರ್ತಾವಲ್ಲ, ಸಕ್ಸಸ್ಫುಲ್ ವ್ಯಕ್ತಿಗಳಿಗೆ ಇವೊಂಥರ ಪ್ರೈವೇಟ್ ಲರ್ನಿಂಗ್ ಅಪೋರ್ಚುನಿಟಿಗಳಾಗಿವೆ. ಇವುಗಳಿಂದ ಅವರು ಬಹಳಷ್ಟು ವಿಷಯಗಳನ್ನು ಕಲಿತಾರೆ ಮತ್ತು ಎಕ್ಸ್ಪೀರಿಯನ್ಸನ್ನು ಗೇನ್ ಮಾಡ್ತಾರೆ. ಒಂದು ವೇಳೆ ಅವರು ಈ ಎಲ್ಲ ಫೇಲ್ಯೂರ್ಗಳ ಬಗ್ಗೆ ಬೇರೆಯವರಿಗೆ ಹೇಳಿದರೆ ಜನ ಅದರ ಮೇಲೆ ಕಮೆಂಟ್ಸ್ಗಳನ್ನು ಪಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅನ್ನೆಸೆಸರಿ ನೆಗೆಟಿವ್ ಜಜ್ಮೆಂಟ್ಸ್ಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅನ್ನೋ ಫ್ರೀ ಅಡ್ವೈಸ್ಗಳನ್ನು, ಬಿಟ್ಟು ಸಲಹೆಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇದರಿಂದ ಅವರ ಗುಡ್ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ಅವರು ಪರ್ಸ್ನಲ್ ಫೇಲ್ಯೂರ್ಗಳನ್ನು ಮುಚ್ಚಿಡ್ತಾರೆ. ಅವರಿಗೆ ಡೈವರ್ಸ್ ಆಗಿತ್ತು ಅಥವಾ ಬ್ರೇಕಪ್ ಆಗಿತ್ತು, ಅದಾಗಿತ್ತು, ಇದಾಗಿತ್ತು, ಇದನ್ನೆಲ್ಲ ಅವರು ಹೇಳ್ತಾ ಕುಂತ್ರೆ ಅವರ ಇಮೇಜೇ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಹೀಗಾಗಿ ಅವರು ಇದನ್ನು ಮುಚ್ಚಿಡ್ತಾರೆ. ನಂಬರ್ 4, ಎಕ್ಸಾಕ್ಟ್ ನೆಟ್ವರ್ತ್ ಆ್ಯಂಡ್ ಇನ್ಕಮ್ ಸೋರ್ಸಸ್. ಸಕ್ಸಸ್ಫುಲ್ ವ್ಯಕ್ತಿಗಳು ತಮ್ಮ ನೆಟ್ವರ್ತ್ ಎಷ್ಟಿದೆ ಮತ್ತು ತಮಗೆ ಯಾವ ಯಾವ ಮೂಲಗಳಿಂದ ದುಡ್ಡು ಬರ್ತಾ ಇದೆ ಅನ್ನೋದನ್ನು ಎಲ್ಲೂ ಕೂಡ ಹೇಳಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದೆಲ್ಲ ಸೀಕ್ರೆಟ್ ಆಗಿಡ್ತಾರೆ. ಯಾಕೆ ಈ ರೀತಿ ಮಾಡ್ತಾರಪ್ಪ ಅಂತಂದರೆ ಜಾಸ್ತಿ ಹೇಳಿದರೆ ಜಲ ಕೊಡಿ, ಲಬ್ಗೂ ದುಡ್ಡು ಕೊಡಿ ಅಂಥೇಳಿ ಬೆಲ್ಲಿಲ್ಲದೆ ಬೋಳ್ತಾರೆ.
ಮತ್ತು ಜಲ ಕೇಳ್ತಾರೆ ಅಂತೇಳಿ ಕಮ್ಮಿ ಹೇಳಿದರೆ ಜನ ನಮ್ಮನ್ನು ಲೋ ಲೆವೆಲಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗಾಗಿ ಸಕ್ಸಸ್ಫುಲ್ ವ್ಯಕ್ತಿಗಳು ತಮ್ಮ ಇನ್ಕಮ್ ಸೋರ್ಸ್ನ ಬಗ್ಗೆ, ಫೈನಾನ್ಷಿಯಲ್ ಸ್ಟೇಟಸ್ನ ಬಗ್ಗೆ ಎಲ್ಲೂ ಕೂಡ ಬಾಯ್ ಬಿಡಲ್ಲ. ಯಾರು ರಿಯಲ್ ರಿಚ್ ಆಗಿದ್ದಾರೋ ಮತ್ತು ಯಾರು ರಿಯಲ್ ಸಕ್ಸಸ್ಫುಲ್ ಆಗಿದ್ದಾರೋ ಅವರು ಯಾವತ್ತೂ ಕೂಡ ತಮ್ಮ ಸ್ಟೇಟಸ್ ಎಲ್ಲ ಶೋ ಮಾಡಲ್ಲ. ಯಾರು ಫೇಕ್ ರಿಚ್ ಆಗಿದ್ದಾರಲ್ಲ ಅವ್ರು ಮಾತ್ರ ಗಾಡಿ, ಗೋಡ, ಹುಡುಗಿ ಇವುಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಮತ್ತು ಫೇಕ್ ಶೋ ಅಪ್ಗಳೆಲ್ಲ ಮಾಡ್ತಾ ಇರ್ತಾರೆ. ರಿಯಲ್ ರಿಚ್ ವ್ಯಕ್ತಿಗಳು, ರಿಯಲಿ ಸಕ್ಸಸ್ಫುಲ್ ವ್ಯಕ್ತಿಗಳು ಈ ರೀತಿ ಮಾಡಲ್ಲ. ಅವರು ತಮ್ಮ ಫೈನಾನ್ಷಿಯಲ್ ಸ್ಟೇಟಸನ್ನು ಮುಚ್ಚಿಡ್ತಾರೆ. ಅವರು ಕೂಡ ಎಂಜಾಯ್ ಮಾಡ್ತಾ ಇರ್ತಾರೆ, ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದನ್ನು 4 ಜನರಿಗೆ ತೋರಿಸಲ್ಲ, ಗಪ್ಚುಪ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ಅವರ ಎಕ್ಸಾಕ್ಟ್ ನೆಟ್ವರ್ತ್ ಎಷ್ಟಿದೆ, ಅವರಿಗೆ ಯಾವ ಯಾವ ಮೂಲಗಳಿಂದ ಎಷ್ಟು ಆದಾಯ ಬರ್ತಾ ಇದೆ ಇದು ಬೇರೆಯವ್ರಿಗೆ ಗೊತ್ತಾದರೆ, ಅವರ ಕಾಂಪಿಟೇಟರ್ಗಳಿಗೆ ಗೊತ್ತಾದರೆ ಅವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಮತ್ತು ನಮ್ಮ ನಮಖರಾಮ್ ಪೊಲಿಟಿಷಿಯನ್ಸ್ಗಳಿಗೆ ಮತ್ತು ಭ್ರಷ್ಟ ಅಥಾರಿಟಿಯ ಅಧಿಕಾರಿಗಳಿಗೆ ಗೊತ್ತಾದರೆ ಅವರು ದುಡ್ಡಿಗಾಗಿ ಇವರೆಲ್ಲ ಹೆರಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಾಗಿ ಸಕ್ಸಸ್ಫುಲ್ ವ್ಯಕ್ತಿಗಳು ದುಡ್ಡಿನ ಎಲ್ಲ ವಿಚಾರಗಳೆಲ್ಲ ಸೀಕ್ರೆಟ್ ಆಗಿಡ್ತಾರೆ. ನಂಬರ್ 5, ಪರ್ಸ್ನಲ್ ಲೈಫ್. ಎಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳಿಗೆ ಹೆಲ್ದಿ ವರ್ಕ್ ಲೈಫಿನ ಮತ್ತು ಹ್ಯಾಪಿ ಫ್ಯಾಮಿಲಿ ಲೈಫಿನ ಇಂಪಾರ್ಟೆನ್ಸು ಚೆನ್ನಾಗಿ ಗೊತ್ತಿರುತ್ತೆ. ಅವರು ತಮ್ಮ ಪರ್ಸ್ನಲ್ ಲೈಫ್ ಹಾಗೂ ಪ್ರೊಫೆಷ್ನಲ್ ಲೈಫಿನ ಮಧ್ಯೆ ಒಂದು ಹೆಲ್ದಿ ಬ್ಯಾಲೆನ್ಸನ್ನು ಮಾಡುವುದಕ್ಕಾಗಿ ತಮ್ಮ ಪರ್ಸ್ನಲ್ ಲೈಫನ್ನು ಎಷ್ಟು ಸಾಧ್ಯವೋ ಅಷ್ಟು ಮುಚ್ಚಿಡ್ತಾರೆ. ಅವರು ಅನಾವಶ್ಯಕವಾಗಿ ತಮ್ಮ ಗರ್ಲ್ಫ್ರೆಂಡ್ನ ಬಗ್ಗೆ, ವೈಫ್ನ ಬಗ್ಗೆ, ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಬಗ್ಗೆ ಎಲ್ಲೂ ಕೂಡ ಶೇರ್ ಮಾಡಲ್ಲ, ಅದನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಹೋಗಲ್ಲ. ಸೊ ಈ ರೀತಿ ಅವರು ಹೇಳಿದರೆ, ಅಂದರೆ ತಮ್ಮ ಪರ್ಸ್ನಲ್ ಲೈಫಿನ ಬಗ್ಗೆ ಅವರಾಗೆ ಎಕ್ಸ್ಪೋಸ್ ಮಾಡ್ಕೊಂಡ್ಬಿಟ್ರೆ, ಅಂದರೆ ಅವರ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲಿರ್ತಾರೆ, ಅವ್ರ ಮನೆ ಎಲ್ಲಿದೆ, ಅವ್ರ ಹತ್ರ ಏನೇನಿದೆ, ಇಂಥ ಎಲ್ಲ ವಿಚಾರಗಳನ್ನ ಶೇರ್ ಮಾಡಿದರೆ ಏನಾಗುತ್ತೆ, ಅವರಿಗೆ ಆಗಿ ಬರದವರು ಅಂದರೆ ಅವರ ದುಶ್ಮನ್ಗಳು ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಇವರ ಮೇಲಿನ ಕೋಪಕ್ಕೆ ಅವರ ಹೆಂಡತಿ ಮಕ್ಕಳ ಮೇಲೆ, ಪೇರೆಂಟ್ಸ್ಗಳ ಮೇಲೆ ಅಟ್ಯಾಕ್ ಮಾಡಬಹುದು. ಸೊ ಇದಕ್ಕಾಗಿ ಅವರು ತಮ್ಮ ಪರ್ಸ್ನಲ್ ಲೈಫನ್ನು ಮುಚ್ಚಿಡ್ತಾರೆ. ಮೂರ್ಖರು ಮಾತ್ರ ತಮ್ಮ ಪರ್ಸ್ನಲ್ ಲೈಫಿನ ವಿಚಾರಗಳನ್ನು, ಅಂದರೆ ಪರ್ಸ್ನಲ್ ಲೈಫು, ಅವರ ವೈಫಿನ ಬಗ್ಗೆ, ಲವ್ ಲೈಫಿನ ಬಗ್ಗೆ ಇದನ್ನೆಲ್ಲ ಶೇರ್ ಮಾಡ್ತಾ ಇರ್ತಾರೆ. ಸಮಜ್ದಾರ್ ವ್ಯಕ್ತಿಗಳು ಮತ್ತು ಸಕ್ಸಸ್ಫುಲ್ ವ್ಯಕ್ತಿಗಳು ಪರ್ಸ್ನಲ್ ಲೈಫನ್ನು ಎಷ್ಟು ಸಾಧ್ಯವೋ ಅಷ್ಟು ಮುಚ್ಚಿಡ್ತಾರೆ. ನಂಬರ್ 6, ನೆಕ್ಸ್ಟ್ ಮೂವ್. ಸಕ್ಸಸ್ಫುಲ್ ವ್ಯಕ್ತಿಗಳು ತಮ್ಮ ನೆಕ್ಸ್ಟ್ ಮೂವನ್ನು ಮುಚ್ಚಿಡ್ತಾರೆ. ಇದು ಅವರ ಒಂದು ಸ್ಮಾರ್ಟೆಸ್ಟ್ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ನ ಪಾರ್ಟ್ ಆಗಿದೆ. ಅವರು ನಾಳೆ ಏನು ಮಾಡೋರಿದ್ದಾರೆ, ಮುಂದೆ ಏನು ಮಾಡೋರಿದ್ದಾರೆ, ಎಲ್ಲಿ ಹೋಗೋರಿದ್ದಾರೆ, ಯಾರ ಜೊತೆಗೆ ಹೋಗೋರಿದ್ದಾರೆ, ಹೇಗೆ ಹೋಗೋರಿದ್ದಾರೆ, ಇಂತಹ ಎಲ್ಲ ವಿಚಾರಗಳನ್ನು ಅವರು ಯಾರೊಂದಿಗೂ ಕೂಡ ಶೇರ್ ಮಾಡಲ್ಲ. ಅವರು ತಮ್ಮ ನೆಕ್ಸ್ಟ್ ಮೂವನ್ನು ಎನಿ ಟೈಮ್ ಪ್ರೈವೇಟಾಗಿಡ್ತಾರೆ. ಅವರಿಗೆ ಪ್ರೈವೇಸಿಯ ಬಗ್ಗೆ ಗೊತ್ತಿರುತ್ತೆ. ಪ್ರೈವೇಸಿಯನ್ನು ಮೇಂಟೈನ್ ಮಾಡುವುದಕ್ಕಾಗಿ, ಸೇಫ್ಟಿ ಎಲ್ಲ ಎನ್ಶೋರ್ ಮಾಡುವುದಕ್ಕಾಗಿ ಮತ್ತು ಸಕ್ಸಸ್ಫುಲ್ ಆಗೋದಕ್ಕಾಗಿ ಅವರು ಈ ರೀತಿ ಮಾಡ್ತಾರೆ. ತಮ್ಮ ನೆಕ್ಸ್ಟ್ ಮೂವನ್ನು ಹೇಳೋದ್ರಿಂದ ಅನಾವಶ್ಯಕವಾದ ಪ್ರಾಬ್ಲಮ್ಸ್ಗಳು ಬರ್ತವೆ, ಸೇಫ್ಟಿ ಥ್ರೆಟ್ಸ್ಗಳು ಬರ್ತವೆ ಅವರ ಎನಿಮೀಸ್ಗಳಿಂದ. ಅದಕ್ಕಾಗಿ ಅವರು ಹೇಳಲ್ಲ. ತಮ್ಮ ಕಾಂಪಿಟೇಟರ್ಸ್ಗಳಿಗೆ ಸರ್ಪ್ರೈಸನ್ನು ಕೊಡುವುದಕ್ಕಾಗಿ, ಪ್ರೈವೇಸಿಯನ್ನು ಮೇಂಟೈನ್ ಮಾಡುವುದಕ್ಕಾಗಿ, ಸೇಫ್ಟಿಯನ್ನು ಹೆಚ್ಚಿಸುವುದಕ್ಕಾಗಿ ಅವರು ತಮ್ಮ ಮುಂದಿನ ಹೆಜ್ಜೆಯನ್ನು ಎನಿ टाइम सीक्रेट आगी इड़तारे। हाय, यदि आप प्रोफेशनल वीडियो एडिटिंग को सीखना चाहते हैं तो, मोबाइल वीडियो एडिटिंग को सीखना चाहते हैं तो, आईफोन वीडियो एडिटिंग को सीखना चाहते हैं तो, लॉगिंग को सीखना चाहते हैं तो, स्मार्टफोन फिल्म मेकिंग को सीखना चाहते हैं तो, यूट्यूब चैनल क्रिएशन और मोनेटाइजेशन के बारे में सीखना चाहते हैं तो, फोटोग्राफी को सीखना चाहते हैं तो आप www.roaringfilmschool.com को विजिट कीजिए और सीखिए। नंबर 7, ಫಿಲಾಂಥ್ರಾಪಿಕ್ ಆಕ್ಟಿವಿಟೀಸ್। ಸಕ್ಸಸ್ಫುಲ್ ವ್ಯಕ್ತಿಗಳು ಸಕ್ಸಸ್ಫುಲ್ ಆದ ನಂತರ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡೋದು, ಜನರಿಗೆ ಹೆಲ್ಪ್ ಮಾಡೋದು, ಅವಶ್ಯಕತೆ ಇರುವವರಿಗೆ ಹೆಗಲು ಕೊಡೋದು, ಇವುಗಳನ್ನೆಲ್ಲ ತಮ್ಮ ಡ್ಯೂಟಿಯ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಅಂತ ಭಾವಿಸ್ತಾರೆ. ಈ ರೀತಿ ಒಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ, ಡೊನೇಷನ್ಗಳನ್ನು ಕೊಡೋದ್ರಿಂದ ಅವರಿಗೆ ಹ್ಯಾಪಿನೆಸ್ ಸಿಗತ್ತೆ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ. ಹ್ಯಾಪಿನೆಸ್ಗಾಗಿ, ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ಅವರು ಈ ರೀತಿಯ ಒಳ್ಳೆಯ ಕಾರ್ಯಗಳನ್ನು, ದಾನಗಳನ್ನು ಗುಟ್ಟಾಗಿ ಮಾಡ್ತಾ ಇರ್ತಾರೆ. ಅವರು 4 ಜನರಿಗೆ ಗೊತ್ತಾಗುವಂತೆ ಕೊಡಲ್ಲ. ಎಷ್ಟೋ ಜನ ಸಕ್ಸಸ್ಫುಲ್ ವ್ಯಕ್ತಿಗಳು ಬಿಲಿಯನ್ ಗಟ್ಟಲೆ ಹಣವನ್ನು ಡೊನೇಟ್ ಮಾಡಿದ್ದಾರೆ, ಆದರೆ ಎಲ್ಲೂ ಕೂಡ ಅವರು ಅದರ ಬಗ್ಗೆ ಮಾತಾಡಲ್ಲ, ಅದರ ಫೋಟೋ ತೆಗೆದು ರೀಲ್ಸ್ ಮಾಡಿ, ವಿಡಿಯೋ ಮಾಡಿ ಎಲ್ರಿಗೂ ಕೂಡ ಶೇರ್ ಮಾಡಲ್ಲ. ಆದರೆ ನಮ್ಮ ದೇಶದ ಕೆಲವೊಂದಿಷ್ಟು ಹರಾಮ್ಖೋರ್ ರಾಜಕಾರಣಿಗಳು, ಫೇಕೂನಂಥವರು, ಬೋಗಸ್ನಂಥವರು ಮತ್ತು ಕೆಲವೊಂದಿಷ್ಟು ಸಂಘಟನೆಯವರು, ಸೆಲೆಬ್ರಿಟೀಸ್ಗಳು, ಸ್ಪೋರ್ಟ್ಸ್ಮ್ಯಾನ್ಗಳು ಎಲ್ಲೋ ಹೋಗಿ ಯಾವುದೋ ಒಂದು ಗೋವಿಗೆ ಒಂದಿಡಿ ಮೇವು ಹಾಕಿ,
ಒಂದೆರಡು ರೊಟ್ಟಿ ಹಾಕಿ ಅದನ್ನೇ ದೊಡ್ಡದಾಗಿ ಫೋಟೋ ಶೂಟ್ ಮಾಡಿ ವಿಡಿಯೋ ಶೂಟ್ ಮಾಡಿ ಎಲ್ಲ ಕಡೆ ತೋರಿಸ್ತಾ ಇರ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಇವರು? ಇವರಂತೂ ಡೂಪ್ಲಿಕೇಟ್ ನನ್ನ ಮಕ್ಕಳು ಇರ್ತಾರೆ. ಇವರು ಬರೀ ನೇಮ್ಗಾಗಿ, ಫೇಮ್ಗಾಗಿ, ಪಬ್ಲಿಸಿಟಿಗಾಗಿ, PR ಸ್ಟಂಟ್ಗಾಗಿ ಮತ್ತು ಓಟ್ಸ್ಗಳಿಗಾಗಿ ಈ ರೀತಿ ಡ್ರಾಮಾಗಳನ್ನು ಮಾಡ್ತಾರೆ. ಆದರೆ ಸಕ್ಸಸ್ಫುಲ್ ವ್ಯಕ್ತಿಗಳು ಯಾವತ್ತೂ ಕೂಡ ಈ ರೀತಿ ಅವ್ರು ಮಾಡಲ್ಲ. ಅವರು ಸಕ್ಸಸ್ಫುಲ್ ಆಗಿರ್ತಾರೆ, ಇಡೀ ಜಗತ್ತೇ ಅವರನ್ನು ಗುರುತಿಸುತ್ತೆ, ಅವ್ರಿಗೇನು ಬೇಕೋ ಅವ್ರ ಲೈಫಲ್ಲಿ ಎಲ್ಲವೂ ಕೂಡ ಇರುತ್ತೆ. ಸೊ ಅವರು ಫಿಲಾಂಥ್ರಪಿ ಯಾಕೆ ಮಾಡ್ತಾರಪ್ಪ ಅಂತಂದರೆ ಹ್ಯಾಪಿನೆಸ್ಗಾಗಿ ಮತ್ತು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗಾಗಿ. ಅದಕ್ಕಾಗಿ ಅವರು ಒಂದು ಕೈಯಿಂದ ಕೊಟ್ಟಿರೋದನ್ನು ಮತ್ತೊಂದು ಕೈಗೆ ಗೊತ್ತಾಗದಂತೆ ನೋಡಿಕೊಳ್ತಾರೆ. ಅಷ್ಟೊಂದು ಸೀಕ್ರೆಟಾಗಿ ಅವರು ಫಿಲಾಂಥ್ರಪಿ ಮಾಡ್ತಾರೆ. ಅವರು ಕೊಟ್ಟಿದ್ದಾರೆ ಅಂಥೇಳಿ 4 ಜನ ಹೇಳಿದಾಗ 4 ಜನರಿಗೆ ಗೊತ್ತಾಗತ್ತೆ. ಅವರಾಗೆ ಎಂದು ಹೇಳಲ್ಲ, ಅದನ್ನು ತೋರಿಸಿಕೊಳ್ಳಲ್ಲ. ಡೂಪ್ಲಿಕೇಟ್ ನನ್ನ ಮಕ್ಕಳು, ಫೇಕೂನ್ ಅಂತವ್ರು ಮಾತ್ರ ಎಲ್ರಿಗೂ ತೋರಿಸ್ತಾ ತಿರುಗಾಡ್ತಾ ಇರ್ತಾರೆ. ಯಾಕಂದರೆ ಅವ್ರು ಮಾಡೋದೆಲ್ಲವೂ ಕೂಡ ಡೂಪ್ಲಿಕೇಟೇ, ಡ್ರಾಮಾನೇ. ನಂಬರ್ 8, ಸೆಲ್ಫ್ ಡೌಟ್ಸ್. ಪ್ರತಿಯೊಬ್ಬರಿಗೂ ಕೂಡ ಅವರವರ ಎಬಿಲಿಟಿಗಳ ಮೇಲೆ, ಗೋಲ್ಸ್ಗಳ ಮೇಲೆ ಒಂದಲ್ಲ ಒಂದು ರೀತಿಯ ಸೆಲ್ಫ್ ಡೌಟ್ಗಳು ಇದ್ದೇ ಇರ್ತವೆ. ಆದರೆ ಸೆಲ್ಫ್ ಡೌಟ್ಗಳಿವೆ ಅಂತೇಳಿ ಸಕ್ಸಸ್ಫುಲ್ ವ್ಯಕ್ತಿಗಳು ಅವುಗಳೆಲ್ಲ ಬೇರೆಯವರೊಂದಿಗೆ ಶೇರ್ ಮಾಡ್ತಾ ಕೂಡಲ್ಲ. ಸೆಲ್ಫ್ ಡೌಟ್ಗಳೆಲ್ಲ ಹೇಳೋದ್ರಿಂದ ಅವರ ವೀಕ್ನೆಸ್ಗಳು ಇಂಡೈರೆಕ್ಟಾಗಿ ಬೇರೆಯವರಿಗೆ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಅವರ ಸೆಲ್ಫ್ ಡೌಟ್ಸ್ಗಳೆಲ್ಲ ಬೇರೆ ಯಾರೊಂದಿಗೂ ಶೇರ್ ಮಾಡದೆ ಅವುಗಳ ಮೇಲೆ ಹಾರ್ಡ್ ವರ್ಕ್ ಮಾಡ್ತಾರೆ ಮತ್ತು ಅವುಗಳ ಮೇಲೆ ಮಾಸ್ಟ್ರಿಯನ್ನು ಅಚೀವ್ ಮಾಡ್ತಾರೆ. ಅವುಗಳನ್ನು ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟು ಮುಂದೆ ಹೋಗ್ತಾರೆ. ಈ ಸೆಲ್ಫ್ ಡೌಟ್ಸ್ಗಳಿರ್ತಾವಲ್ಲ, ಸಕ್ಸಸ್ಗಾಗಿ ಒಂಥರ ಸ್ಟೆಪ್ಸ್ಗಳಿದ್ದಲ್ತೆ. ಇವುಗಳನ್ನು ಸಕ್ಸಸ್ಫುಲ್ ವ್ಯಕ್ತಿಗಳು ಸರಿಯಾಗಿ ಬಳಸಿಕೊಳ್ತಾರೆ. ನಂಬರ್ 9, ಇನ್ಸಲ್ಟ್ ಆ್ಯಂಡ್ ಕ್ರಿಟಿಸಿಸಮ್. ಸಕ್ಸಸ್ಫುಲ್ ವ್ಯಕ್ತಿಗಳು ತಮಗಾಗಿರುವ ಇನ್ಸಲ್ಟನ್ನು, ತಮಗೆ ಸಿಕ್ಕಿರುವ ಕ್ರಿಟಿಸಿಸಮನ್ನು ಮತ್ತು ತಮ್ಮ ಬಗ್ಗೆ ಬೇರೆಯವರಲ್ಲಿರುವ ನೆಗೆಟಿವ್ ಒಪಿನಿಯನ್ಸ್ಗಳನ್ನು ಯಾವತ್ತೂ ಕೂಡ ಎಲ್ಲೂ ಹೇಳ್ತಾ ತಿರುಗಾಡಲ್ಲ. 4 ಗೋಡೆಗಳ ಮಧ್ಯೆ ಆಗಿರುವ ಅವಮಾನವನ್ನು 4 ಜನರ ಮುಂದೆ ಇಲ್ಲವೇ ವಿಡಿಯೋದಲ್ಲಿ ಹೇಳೋದ್ರಿಂದ ಯಾರ ಮರ್ಯಾದೆ ಹೋಗುತ್ತೆ? ಹೇಳುವವರ ಮರ್ಯಾದೆನೇ ಹೋಗುತ್ತೆ. ಸೊ ಇಷ್ಟು ಕಾಮನ್ ಸೆನ್ಸು ಸಕ್ಸಸ್ಫುಲ್ ವ್ಯಕ್ತಿಗಳಲ್ಲಿ ಇರುತ್ತೆ. ಬರೀ ಮೂರ್ಖರು ಮಾತ್ರ ತಮಗಾಗಿರುವ ಅವಮಾನವನ್ನು, ತಮಗೆ ಸಿಗ್ತಾ ಇರುವ ಕ್ರಿಟಿಸಿಸಮನ್ನು, ಜನ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನು ಎಲ್ರಿಗೂ ಹೇಳ್ತಾ ತಿರುಗಾಡ್ತಾ ಇರ್ತಾರೆ. ಸಕ್ಸಸ್ಫುಲ್ ವ್ಯಕ್ತಿಗಳು ಯಾವತ್ತೂ ಕೂಡ ಇವುಗಳ ಬಗ್ಗೆ ಮಾತಾಡಲ್ಲ. ಇವುಗಳನ್ನು ಅವರು ಮುಚ್ಚಿಡ್ತಾರೆ. ಏಕೆಂದರೆ ಅವರು ನೆಗೆಟಿವಿಟಿಯನ್ನು ಬಿಟ್ಟುಬಿಟ್ಟು ಪಾಸಿಟಿವಿಟಿಯ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಪ್ರಾಬ್ಲಮನ್ನು ಬಿಟ್ಟುಬಿಟ್ಟು ಸೊಲ್ಯೂಷನ್ಗಳ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಹೀಗಾಗಿ ಅವರು ಸಕ್ಸಸ್ಫುಲ್ ವ್ಯಕ್ತಿಯಾಗಿರ್ತಾರೆ. ಸೊ ನಿಮಗೂ ಕೂಡ ಸಕ್ಸಸ್ಫುಲ್ ವ್ಯಕ್ತಿ ಆಗಬೇಕಂತಂದರೆ ಇನ್ಸಲ್ಟ್ಗಳನ್ನು, ಕ್ರಿಟಿಸಿಸಮನ್ನು, ನೆಗೆಟಿವ್ ಒಪಿನಿಯನ್ಸ್ಗಳನ್ನ ಇಗ್ನೋರ್ ಮಾಡಿ ಮತ್ತು ನಿಮ್ಮ ಲೈಫಲ್ಲಿ ಮುಂದೆ ಹೋಗಿ. ನಂಬರ್ 10 ಆ್ಯಂಡ್ ಲಾಸ್ಟ್, ಹಾನೆಸ್ಟ್ ಪರ್ಸ್ನಲ್ ಒಪಿನಿಯನ್. ಸಕ್ಸಸ್ಫುಲ್ ವ್ಯಕ್ತಿಗಳು ಯಾವತ್ತೂ ಕೂಡ ತಮ್ಮ ಹಾನೆಸ್ಟ್ ಆಗಿರುವ ಪರ್ಸ್ನಲ್ ಒಪಿನಿಯನನ್ನು ಎಲ್ಲೂ ಕೂಡ ಯಾರೊಂದಿಗೂ ಕೂಡ ಯಾವುದೇ ಕಾರಣಕ್ಕೂ ಶೇರ್ ಮಾಡಲ್ಲ. ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಬೇಕಂತಲೇ ಅವುಗಳ ಬಗ್ಗೆ ಅವರಿಗೆ ಕೇಳಿದರೂ ಕೂಡ ಅವರು ಆನ್ಸರ್ ಮಾಡಲ್ಲ, ಮಾತನ್ನು ಹೊರಳಿಸ್ತಾರೆ. ಬೇರೆ ಏನಾದರೂ ಒಂದು ಸಮಜಾಯಿಷಿಯನ್ನು ಕೊಟ್ಟು ಅದನ್ನು ಅವಾಯ್ಡ್ ಮಾಡ್ತಾರೆ. ಆ ಟೈಮಲ್ಲಿ ಅವರು ತಮಗೇನು ಗೊತ್ತೇ ಇಲ್ಲ, ನಾವೇ ಮೂರ್ಖರಾಗಿದ್ದೇವೆ ಅನ್ನೋ ಥರ ಆ್ಯಕ್ಟಿಂಗ್ ಮಾಡಿ ಅಲ್ಲಿಂದ ಕಳಚಿಕೊಳ್ತಾರೆ. ಅವರು ಎಲ್ಲೂ ಕೂಡ ತಮ್ಮ ಹಾನೆಸ್ಟ್ ಆಗಿರುವ ಒಪಿನಿಯನನ್ನು ಕೊಡಲ್ಲ. ಜಾತಿಗೆ ರಿಲೇಟೆಡ್ ಆಗಿರಬಹುದು, ಧರ್ಮಕ್ಕೆ ರಿಲೇಟೆಡ್ ಆಗಿರಬಹುದು, ಭಾಷೆ, ರಾಜ್ಯ, ದೇಶ, ಬಿಸ್ನೆಸ್ಸು, ವ್ಯಕ್ತಿ, ಧರ್ಮ, ದೇವರು, ಇಂಥದ್ರ ಬಗ್ಗೆ ಅವರಿಗಿರುವ ಪರ್ಸ್ನಲ್ ಹಾನೆಸ್ಟ್ ಒಪಿನಿಯನ್ಗಳನ್ನ ಅವರು ಎಲ್ಲೂ ಕೂಡ ಶೇರ್ ಮಾಡಲ್ಲ. ಅವುಗಳನ್ನು ಮುಚ್ಚಿಡ್ತಾರೆ. ಉದಾಹರಣೆಗಾಗಿ ಅವರಿಗೆ ಸಿಕ್ಕಾಪಟ್ಟೆ ನಾಲೆಜ್ ಇರುತ್ತೆ, ಅಂದಾಗಲೇ ಅವರು ಸಕ್ಸಸ್ಫುಲ್ ವ್ಯಕ್ತಿಗಳಾಗಿರ್ತಾರೆ ಅವರ ಫೀಲ್ಡಲ್ಲಿ. ಸರಿನಾ? ಅವ್ರಿಗೆಲ್ಲವೂ ಕೂಡ ಗೊತ್ತಿರುತ್ತೆ. ಜಾತಿ ಬಗ್ಗೆ ಗೊತ್ತಿರುತ್ತೆ, ಭಾಷಾ ವಿವಾದ ಗೊತ್ತಿರುತ್ತೆ, ಧರ್ಮಗಳ ಢೋಂಗಿತನವೂ ಕೂಡ ಗೊತ್ತಿರುತ್ತೆ. ಸೊ ಗೊತ್ತಿದೆ ಅಂತ ಹೇಳಿಬಿಟ್ಟು ಅವರು ಹಿಂದೂ ಅನ್ನೋದು ಒಂದು ಯಾವುದೇ ಧರ್ಮವೇ ಅಲ್ಲ, ಇದೊಂದು ಪೊಲಿಟಿಕಲ್ ಅಜೆಂಡಾ ಆಗಿದೆ. ಸೊ ಮುಂಚೆ ಇದ್ದದ್ದು ಬ್ರಾಹ್ಮಣ ಧರ್ಮ, ಸನಾತನಿಗಳ ಧರ್ಮ. ಸೊ ಅವರು ಬದುಕುವುದಕ್ಕಾಗಿ, ಕೆಲಸ ಮಾಡದೆ ಅವರು ಹೊಟ್ಟೆಪಾಡು ನಡೆಯೋದಕ್ಕಾಗಿ, ಮತ್ತು SC ST OBC ಅವರನ್ನು ತುಳಿಯೋದಕ್ಕಾಗಿಯೇ ಈ ಹಿಂದೂ ಧರ್ಮ ಅನ್ನೋ ಕಾನ್ಸೆಪ್ಟನ್ನು ಎಲ್ಲರ ಮೇಲೆ ಹೇರ್ತಾ ಇದ್ದಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಸೊ ಇದು ಸಕ್ಸಸ್ಫುಲ್ ವ್ಯಕ್ತಿಗಳಿಗೂ ಕೂಡ ಗೊತ್ತಿರುತ್ತೆ. ಆದರೆ ಅವರು ಇದರ ಬಗ್ಗೆ ಮಾತಾಡಲ್ಲ. ಸೈಲೆಂಟಾಗಿ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ಇದೊಂದು ಎಕ್ಸಾಂಪಲ್ ಅಷ್ಟೇ. ಸೊ ಇಂತಹ ಲಕ್ಷಾಂತರ ವಿಚಾರಗಳಿರ್ತವೆ, ಅವ್ರಿಗೆಲ್ಲವೂ ಕೂಡ ಗೊತ್ತಿರುತ್ತೆ. ಸಕ್ಸಸ್ಫುಲ್ ವ್ಯಕ್ತಿಗಳ ಮೆಂಟ್ಯಾಲಿಟಿ ಈ ಲೆವೆಲಲ್ಲಿರುತ್ತೆ. ಅಂಧ ವ್ಯಕ್ತರ ಮೆಂಟ್ಯಾಲಿಟಿ, ಕೆಲಸ ಇಲ್ಲದೆ ತಿರುಗಾಡುವ ನಿರುದ್ಯೋಗಿಗಳ ಮೆಂಟ್ಯಾಲಿಟಿಯಲ್ಲಿರುತ್ತೆ, 0ಕ್ಕಿಂತಲೂ ಕಮ್ಮಿ ಇರುತ್ತೆ.
ಸೊ ಅವರ ಮೆಂಟ್ಯಾಲಿಟಿಗೂ ಈ ಅಂಧಭಕ್ತರ ಮೆಂಟ್ಯಾಲಿಟಿಗೂ ಮ್ಯಾಚ್ ಆಗಲ್ಲ. ಅದಕ್ಕಾಗಿ ಅವರು ಎಲ್ಲೂ ಕೂಡ ತಮ್ಮ ಪರ್ಸ್ನಲ್ ಹಾನೆಸ್ಟ್ ಒಪಿನಿಯನ್ಗಳನ್ನ ಶೇರ್ ಮಾಡಲ್ಲ. ಒಂದು ವೇಳೆ ಅವರು ಶೇರ್ ಮಾಡಿದರೆ ಈ ಅಂಧಭಕ್ತರ ಗ್ಯಾಂಗು, ದೇಶದ್ರೋಹಿಗಳ ಗ್ಯಾಂಗು, ಸಮಾಜ ದ್ರೋಹಿಗಳ ಗ್ಯಾಂಗು ಅವರ ಬೆನ್ನಿಂದೆ ಬೀಳುತ್ತೆ. ಅವರಿಗೆ ಬೈಗುಳಗಳನ್ನು ಬೈಯೋದು, ಅವರನ್ನು ಟ್ರೋಲ್ ಮಾಡೋದು, ಅವರಿಗೆ ಟಾರ್ಚರ್ ಮಾಡೋದು ಮಾಡುತ್ತೆ. ಇದರಿಂದ ಅವರ ರೆಪ್ಯುಟೇಷನ್ ಖರಾಬಾಗತ್ತೆ. ಮತ್ತು ಅವರು ಜೀವನ ಪೂರ್ತಿ ಒಂದು ಕಷ್ಟಪಟ್ಟು ಒಂದು ಒಳ್ಳೆಯ ಹೆಸರನ್ನು ಸಂಪಾದಿಸಿರ್ತಾರೆ, ಪೊಸಿಷನ್ ಸಂಪಾದಿಸಿರ್ತಾರೆ, ಅದಕ್ಕೆ ಪ್ರಾಬ್ಲಮ್ ಬರುತ್ತೆ. ಅವರ ಬಿಸ್ನೆಸ್ಗೆ ಪ್ರಾಬ್ಲಮ್ ಬರುತ್ತೆ. ಮತ್ತು ಅವರ ಮೇಲೆ ಪೊಲಿಟಿಕಲ್ ಪ್ರೆಷರು, ಹೆರಾಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಇಂತಹ ಎಲ್ಲ ಅನಾವಶ್ಯಕವಾದ ತೊಂದರೆಗಳನ್ನು ಅವಾಯ್ಡ್ ಮಾಡುವುದಕ್ಕಾಗಿ ಅವರು ತಮ್ಮ ಪರ್ಸ್ನಲ್ ಒಪಿನಿಯನ್ಗಳನ್ನ ಮುಚ್ಚಿಡ್ತಾರೆ. ಸೊ ನಿಮಗೂ ಕೂಡ ಅದೇ ರೀತಿ ಸಕ್ಸಸ್ಫುಲ್ ಆಗಬೇಕಂತಂದರೆ ನೀವು ಕೂಡ ಮುಚ್ಚಿಡಿ. ಯಾವುದಾದ್ರೂ ಜಾತಿ ಎಲ್ಲಾದರೂ ಹಳ್ಳ ಹಿಡಿದು ಹೋಗಲಿ, ಯಾವುದೋ ಒಂದು ಬೋಗಸ್ ಧರ್ಮ ಏನಾದರೂ ಮಾಡಿಕೊಂಡು ಹಾಳಾಗಿ ಹೋಗಲಿ, ನಿಮಗೇನಾಗಬೇಕಾಗಿದೆ? ನಮ್ಮ ಜನ ಅಂತೂ ಸುಧಾರಿಸೋರಿಲ್ಲ. ನಮ್ಮ ಜನರಿಗೆ ಜಾತಿ ಬೇಕು, ಧರ್ಮಗಳ ಹೊಲಸು ಗಟರ್ ಬೇಕು, ಮತ್ತು ಅದಾದ ನಂತರ ಭಾಷಾ ವಿವಾದಗಳು ಬೇಕು. ಇಷ್ಟೆಲ್ಲ ಆದರೆ ಮತ್ತೆ ಹೆಂಡು ಗಂಡು ಅನ್ನೋದು ಬೇಕು, ಮೇಲು ಕೀಳು ಅನ್ನೋದು ಬೇಕು. ಅವರು ಈ ಗಲೀಜ್ ಗಟಾರನ್ನು ಬಿಟ್ಟು ಹೊರ ಬರಲ್ಲ ಜನ. ಸೊ ಅವರು ಅಲ್ಲೇ ಗಟರಲ್ಲಿ ಬಿದ್ದು ಒದ್ದಾಡಲಿ ಅಂತೇಳಿ ಸಕ್ಸಸ್ಫುಲ್ ಜನ ಬಿಟ್ಟು ತಾವು ಮುಂದೆ ಹೋಗಿರ್ತಾರೆ. ಸೊ ನೀವು ಕೂಡ ಅವರ ಹೆಜ್ಜೆಗಳನ್ನೇ ಫಾಲೋ ಮಾಡಿ. ಸೊ ಈ 10 ವಿಚಾರಗಳನ್ನು ಸಕ್ಸಸ್ಫುಲ್ ವ್ಯಕ್ತಿಗಳು ತುಂಬಾ ಸೀಕ್ರೆಟಾಗಿ ಮುಚ್ಚಿಡ್ತಾರೆ. ಸೊ ನಿಮಗೂ ಕೂಡ ಸಕ್ಸಸ್ಫುಲ್ ಆಗೋದಿದೆ ಅಂತಂದರೆ ನೀವು ಕೂಡ ಮುಚ್ಚಿಡಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.